ಸಮೃದ್ಧಿಯ ತಿಂಗಳು. ಅದಕ್ಕೆ ಆಧಾರವಾಗಿ ಅನೇಕ ವಾಕ್ಯಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡೆ. ನಿನ್ನೆ ಮಾತನಾಡಿದ ಭಾಗಗಳನ್ನು ಸ್ವಲ್ಪ ಮೆಲುಕು ಹಾಕಿದ ನಂತರ ನಾನು ಮುಂದಿನ ಭಾಗದ ಕಡೆಗೆ, ಆ ಸಂದೇಶದ ಮುಂದುವರೆದ ಭಾಗದ ಕಡೆಗೆ ಹೋಗಲಿಕ್ಕೆ ನಾನು ಬಯಸ್ತೇನೆ. ನಾನು ಹೀಗೆ ಹೇಳಿದೆ, ವಾಟ್ ಈಸ್ ಪ್ರಾಸ್ಪೆರಿಟಿ? ಸಮೃದ್ಧಿ ಅಂದರೆ ಏನು? ಮೊದಲದಾಗಿ ನಾವು ಸಮೃದ್ಧಿಗೆ ಏನು ಮಾಡಬೇಕು? ಒಂದು, ದೈವಿಕವಾದ ಸಮೃದ್ಧಿಯನ್ನು ಯಾವ ರೀತಿ ನಾವು ಕಾಣಬೇಕು? ಮೊದಲನೇ ಆದ್ಯತೆ ದೇವರಿಗಾಗಿ ಮೀಸಲಾಗಿಡಬೇಕು. ಪುಟ್ಟಿಂಗ್ ಗಾಡ್ ಫಸ್ಟ್ ಅಂಡ್ ಗಿವಿಂಗ್ ಟೈಮ್, ಟ್ಯಾಲೆಂಟ್ಸ್ ಅಂಡ್ ರಿಸೋರ್ಸ್, ಅದು ಪ್ರಾಸ್ಪರಿಟಿಯ ಕಡೆಗೆ, ಸಮೃದ್ಧಿಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂಥದ್ದಾಗಿರುತ್ತದೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 6:33 ಹೀಗಿರುವುದರಲ್ಲಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು, ಎಲ್ಲವೂ ದೊರಕುವವು. ಅಂದರೆ ನೀವು ಸಮೃದ್ಧಿಗಾಗಿ ಆತುರ ಪಡಬೇಡ್ರಿ, ಸಮೃದ್ಧಿ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೆ. ನಾನು ಹೀಗೆ ಹೇಳಿದೆ, ನಾವು ಪ್ರಾರ್ಥನೆ ಮಾಡುವಾಗ ಸಾಧಾರಣವಾಗಿ ದೇವರ ಬಳಿ ಹೀಗೆ ಹೇಳ್ತೀವಿ, ಅಬ್ರಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ ಎಂದು ನಾವು ಕರಿತೇವೆ. ಯಾಕೆ ಕರಿತೀವಿ ಅಂದರೆ, ಅಬ್ರಾಮನು ನಂಬಿಕೆಯ ಮೂಲ ಪಿತೃನು, ವಿಶ್ವಾಸಿಗಳ ಮೂಲ ಪಿತೃನು. ಅಬ್ರಾಮನ ಸಂತತಿ ಎಂದು ನಾವು ಹರಿಯಲ್ಪಡುವವರು. ಹೊಸ ಒಡಂಬಡಿಕೆಯ ಇಸ್ರಾಯೇಲರು ಅಬ್ರಾಮನ ಸಂತತಿಗಳು. ಅದರಿಂದ ನಾನು ಹೀಗೆ ಹೇಳಿದೆ, ಅಬ್ರಾಮನನ್ನ ದೇವರು ಆಶೀರ್ವಾದ ಮಾಡಿದನು. ಆದಿಕಾಂಡ ಪುಸ್ತಕ 24:1, ಆದಿಕಾಂಡ ಪುಸ್ತಕ 24:35 ಇವುಗಳಲ್ಲಿ ನಾವು ಕಾಣ್ತೇವೆ, ಅವನು ಸಕಲ ವಿಧದಲ್ಲೂ ವಿಷಯಗಳಲ್ಲೂ ಅಭಿವೃದ್ಧಿಪಡಿಸಿದನು. ಸಕಲ ವಿಷಯಗಳಲ್ಲೂ ದೇವರು ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. 35ನೇ ವಾಕ್ಯ ಹೇಳುತ್ತದೆ, ಹಾಳು ತನ್ನ ಯಜಮಾನನ ಕುರಿತು, ಅಂದರೆ ಅಬ್ರಾಮನ ಕುರಿತು ಹೇಳುವ ಮಾತು, ನನ್ನ ದನಿಯನ್ನು ಬಹಳವಾಗಿ ಯೆಹೋವನು ಅಭಿವೃದ್ಧಿಪಡಿಸಿ ಸಮೃದ್ಧಿಗೊಳಿಸಿದನು. ಅನಂತರ ಅವನ ಮಗನಾದ ಈಸಾಕನನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಅದನ್ನು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದ 12ನೇ ವಚನದಿಂದ 14ನೇ ವಚನದವರೆಗೂ ನಾನು ಮಾತನಾಡಿದೆ. ಆ ಈಸಾಕನನ್ನು ದೇವರು ಯಾವ ರೀತಿ ಆಶೀರ್ವಾದ ಮಾಡಿದನು ಎಂಬುದಾಗಿ. ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅಂದರೆ, ಫಿಲಿಷ್ಟಿಯರು ಹೊಟ್ಟೆ ಕೆಚ್ಚು ಪಡುವಷ್ಟು ರೀತಿಯಾಗಿ ಅವನನ್ನು ಸಮೃದ್ಧಿಯಾಗಿ ದೇವರ ಆಶೀರ್ವಾದ ಮಾಡಿದನು. ಆಮೇಲೆ ಇವತ್ತು ಯಾಗ್ಲೊತ್ತಿನಲ್ಲಿ ನೀವು ನಂಬೋದಾದರೆ, ನಿಮ್ಮನ್ನು ವಿರೋಧಿಸುವ ಶತ್ರುಗಳು, ವೈರಿಗಳು ಹೊಟ್ಟೆ ಕಿಚ್ಚು ಪಡುವ ಹಾಗೆ ನಿಮಗಾಗಿ ದೇವರ ಆಶೀರ್ವಾದವನ್ನು ಇಟ್ಟಿದ್ದಾನೆ, ಆ ಸಮೃದ್ಧಿಯನ್ನು ಇಟ್ಟಿದ್ದಾನೆ. ಅದರ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಎಂಬ ಅರಿವು ನಮ್ಮಲ್ಲಿ ಇರೋದಾದರೆ ಗಟ್ಟಿಯಾಗೊಂದು ಆಮೇಲೆ ಹೇಳುವಂತರಾಗಿದೆ. ಅನಂತರ ಯಾಕೋಬನನ್ನ ಕುರಿತು, ದೇವರು ಯಾಕೋಬನನ್ನು ಆಶೀರ್ವಾದ ಮಾಡಿದ ಕುರಿತು ನಾವು ಕಾಣ್ತೇವೆ. ಅವನು ಹೇಳ್ತಾನೆ, ಲಾಬಾನನ ಮನೆಯಲ್ಲಿ ಇರುವಾಗ ಲಾಬಾನನ ಸಂಗಡ ನಡೆಯುವ ಸಂಭಾಷಣೆಯಲ್ಲಿ ಹೇಳ್ತಾನೆ, ನಾನು ಬರುವುದಕ್ಕೆ ಮೊದಲು ನಿನಗಿದ್ದಿದ್ದು ಸ್ವಲ್ಪ, ಅದು ಆದಿಕಾಂಡ 30:30 ಕಾಣ್ತೇವೆ, ಅದು ಈಗ ಬಹಳವಾಗಿ ಹೆಚ್ಚಾಯಿತು. ಬಹಳವಾಗಿ ಹೆಚ್ಚಾಗೋದಕ್ಕೆ ಕಾರಣ, ನಾನು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಯೆಹೋವನು ನಿನ್ನನ್ನು ಅಭಿವೃದ್ಧಿಪಡಿಸಿದನು. ನೀನು ಮಾತ್ರ ಇಲ್ಲಿ ಮೂರನೇದಾಗಿ ಯಾಕೋಬನ ಹೇಳೋ ಪ್ರಕಾರ, ಯಾಕೋಬನ ಭಾಷೆಯಲ್ಲಿ ಹೇಳಿದ್ರೆ, ಈ ನಾವು ಮಾತ್ರ ಅಭಿವೃದ್ಧಿ ಆಗೋದಲ್ಲ, ನಾವು ಮಾತ್ರ ಸಮೃದ್ಧಿ ಕಾಣೋದಲ್ಲ, ನಮ್ಮ ಜೊತೆ ಕನೆಕ್ಟ್ ಆಗಿರುವವರು, ನಾವು ಎಲ್ಲಿ ಕನೆಕ್ಟ್ ಆಗಿರ್ತೀವೋ, ಯಾವ ಆಫೀಸಿಗೆ ಕನೆಕ್ಟ್ ಆಗಿರ್ತೀವೋ, ಯಾವ ಸಭೆಗೆ ಕನೆಕ್ಟ್ ಆಗಿರ್ತೀವೋ, ಯಾವ ಕೆಲಸ ಕಾರ್ಯಗಳಲ್ಲಿ ಕನೆಕ್ಟ್ ಆಗಿರ್ತೀವೋ, ಅಲ್ಲಿರುವಂಥವರೆಲ್ಲರೂ ಆಶೀರ್ವಾದದ ಕಡೆಗೆ, ಸಮೃದ್ಧಿಯ ಕಡೆಗೆ ನಡೆಸಲ್ಪಡ್ತಾರೆ. ಆಮೇನ್. ಆನಂತರ ನಾನು 112ನೇ ಕೀರ್ತನೆಯಿಂದ ನಾನು ಹೀಗೆ ಹೇಳಿದೆ, ಸಂತಾನವು ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ, ನಿಮ್ಮ ಮನೆಗಳಲ್ಲಿ ಧನ ಐಶ್ವರ್ಯಗಳು ಇರ್ತವೆ ಅಂತ. ಆಮೇಲೆ
ಅನಂತರ ಕೀರ್ತನೆಗಳು 1ನೇ ಕೀರ್ತನೆಯಿಂದ ಮಾತನಾಡ್ತಾ ನಾನು ಹೇಳಿದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ನಿಂದಕರ ಕೂಡ ಕೂತ್ಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನೆಷ್ಟೋ ಧನ್ಯನೋ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಳೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುತ್ತದೆ. ಗಟ್ಟಿಯಾಗಿ ಹೇಳ್ರೆ, ನನ್ನ ಕಾರ್ಯಗಳು ಎಲ್ಲವೂ ಸಫಲವಾಗುತ್ತೆ. ಈ ಎಲ್ಲ ಎನ್ನ ಪದ ಚೆನ್ನಾಗಿ ಅರ್ಥ ಮನಸ್ಸಲ್ಲಿ ಇಟ್ಕೊಳ್ರಿ. ಒಂದು ನಡೆದು ಇನ್ನೊಂದು ನಡೀದಿರೇ ಇರೋದಲ್ಲ. ಎಲ್ಲ ಅಂದರೆ ಎಲ್ಲ ಮಂಡಳಗಳಲ್ಲೂ ನಿನ್ನನ್ನು ಕುರಿತು ದೇವರ ಉದ್ದೇಶ, ನಿನ್ನ ಸಫಲತೆಯನ್ನು, ಸಕ್ಸಸ್ಸನ್ನು, ಯಶಸ್ವಿಯನ್ನು ಕಾಣಬೇಕು ಎಂಬುದು ದೇವರ ಪ್ರಧಾನವಾದಂಥ ಗುರಿಯು ಉದ್ದೇಶವೂ ಆಗಿರುತ್ತೆ. ಹಾಗಾದರೆ ಗಟ್ಟಿಯಾಗಿ ಎಷ್ಟು ಜನ ಹೇಳ್ತೀರಿ, ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾನು ಸಫಲನಾಗಿರ್ತೇನೆ, ಸಫಲನಾಗಿರ್ತೇನೆ, ಸಫಲನಾಗಿರ್ತೇನೆ. 92ನೇ ಕೀರ್ತನೆ 12ನೇ ವಾಕ್ಯ ಹೇಳುತ್ತದೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬಾನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ನೋಡ್ರಿ, ಅಲ್ಲಿ ಖರ್ಜೂರದ ಮರ ಮತ್ತು ಲೆಬಾನೋನಿನ ದೇವದಾರು ವೃಕ್ಷ, ಇದು ಎರಡಕ್ಕೂ ಹೋಲಿಕೆ ಮಾಡ್ತಾರೆ. ಅಭಿವೃದ್ಧಿಯ ಕುರಿತು ಮಾತನಾಡುವಂಥ ಕಾರ್ಯಗಳು. ಅದರ ಜೊತೆಯಲ್ಲಿ ಜ್ಞಾನೋಕ್ತಿಗಳು 10:22 ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸೋದು, ವ್ಯಸನವನ್ನು ಸೇರಿಸೋದಿಲ್ಲ. When God honor you, God bless you. When God give you the prosperity, there is no sorrow will be added into that. ಅದಕ್ಕೆ ಯಾವುದೇ ವಿಧವಾದ ದುಃಖ ವ್ಯಸನ ಬರೋದಿಲ್ಲ. You will enjoy. ನೀನು ಅದನ್ನು ಸಂತೋಷವಾಗಿ ಅನುಭವಿಸ್ತೀಯ. ದೇವರು ಕೊಟ್ಟದನ್ನು ಸಂತೋಷವಾಗಿ ಅನುಭವಿಸ್ತೀಯ. ಅನಂತರ ನಾನು ಈಗ ಹೇಳಿದೆ, ಪ್ರಾಸ್ಪರಿಟಿ ಎನ್ನುವಂಥ ಅದರ ಮೂಲ ಪದ ಶಾಲೋಮ್. ಶಾಲೋಮ್, ಶಾಲೋಮ್ ಎನ್ನುವುದಕ್ಕೆ 3 ಅರ್ಥಗಳು ಉಂಟು. ಒಂದು, ಇಟ್ ಮೀನ್ಸ್ ಪ್ರಾಸ್ಪರಿಟಿ ಇನ್ ಟರ್ಮ್ಸ್ ಆಫ್ ವೆಲ್ತ್, ಸಂಪತ್ತನ್ನು ತೋರಿಸುತ್ತೆ. ಇಟ್ ಮೀನ್ಸ್ ಹೆಲ್ತ್, ಆರೋಗ್ಯವನ್ನು ತೋರಿಸುತ್ತೆ. 3, ಇಟ್ ಮೀನ್ಸ್ ಪೀಸ್, ಸಮಾಧಾನವನ್ನು ತೋರಿಸುತ್ತೆ. ಇದೊಂದು ಪ್ಯಾಕೇಜ್ ಆಗಿ ಬರುತ್ತೆ ಅಂತಲೂ ನಾನು ಹೇಳಿದೆ. ಅನಂತರ ನಾನು ಮಾತನಾಡಿ ಹೇಳಿದೆ, ಈ ಸಮೃದ್ಧಿಯು ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ 50ಕ್ಕಿಂತ ಹೆಚ್ಚು ಸಾರಿ ಸಮೃದ್ಧಿಯ ಕುರಿತು, ಪ್ರಾಸ್ಪರಿಟಿಯ ಕುರಿತು ನಾವು ಕಾಣ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ 3 ಸ್ಥಳಗಳಲ್ಲಿ ಪ್ರಧಾನವಾಗಿ ಈ ಪದವನ್ನು ಉಪಯೋಗಿಸಿರೋದು. ಒಂದನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1:10 ದೇರ್ ವಿಲ್ ಬಿ ಪ್ರಾಸ್ಪರಿಟಿ ಕನೆಕ್ಟೆಡ್ ಟು ದಿ ಎಕ್ಸಿಕ್ಯೂಷನ್ಸ್ ಆಫ್ ಗಾಡ್ಸ್ ವಿಲ್. ಅಂದರೆ ದೇವರ ಚಿತ್ತವನ್ನು ನೆರವೇರತಕ್ಕಂತೆ ಸಮೃದ್ಧಿಯು ಅದರೊಂದಿಗೆ ಬೆಸೆಯಲ್ಪಟ್ಟಿರುತ್ತದೆ. ದೇರ್ ವಿಲ್ ಬಿ ಪ್ರಾಸ್ಪರಿಟಿ ಕನೆಕ್ಟೆಡ್ ಟು ದಿ ಎಕ್ಸಿಕ್ಯೂಷನ್ ಆಫ್ ಗಾಡ್ಸ್ ವಿಲ್. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಮೃದ್ಧಿಯು ಅದರ ಜೊತೆಯಲ್ಲಿ ಬೆಸೆಯಲ್ಪಟ್ಟಿರುತ್ತದೆ. ದೇವರ ಚಿತ್ತ ಏನು ಎನ್ನುವುದನ್ನು ನಾನು ನಿನ್ನೆ ಹೇಳಿದೆ. ನಂತರ ಅದರ ಅರ್ಥದ ಕುರಿತು ನಾನು ಮಾತನಾಡಿದೆ. ಈ ತಿಂಗಳು ದೇವರು ಹೇಳಿದ ವಾಗ್ದಾನಗಳಿಗೆ ರೆಕ್ಕೆಗಳು ಚಿಗುರುತ್ತದೆ. ನಾವು ಉನ್ನತ ಮಂಡಳಗಳಲ್ಲಿ ಹಾರಾಡುತ್ತೇವೆ ಎಂಬುದನ್ನು ದೇವರು ಹೇಳಿದನು. ದಟ್ ಮೀನ್ಸ್ ಈ ತಿಂಗಳು ಇಟ್ಸ್ ಗೋಯಿಂಗ್ ಟು ಬಿ ಟೇಕ್ ಆಫ್, ಮೇಲಕ್ಕೆ ಎತ್ತಲ್ಪಡುವ, ಉನ್ನತವಾಗಿ ಆಶೀರ್ವದಿಸುವ ತಿಂಗಳಾಗಿರುತ್ತದೆ. ಆಮೇನ್, ಆಮೇನ್. ಇಷ್ಟು ಕಾರ್ಯಗಳನ್ನು ನಾನು ಹೇಳಿದೆ. ಒಂದು ಕಾರ್ಯವನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ರಿಮೆಂಬರ್, ಇಫ್ ಗಾಡ್ ಆಸ್ ಎ ವಿಲ್ ಅಪಾನ್ ಯುವರ್ ಲೈಫ್, ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ಏನಾದರೂ ಇರೋದಾದರೆ ಈ ತಿಂಗಳು ದೇವರು ಅದರ ಜೊತೆಯಲ್ಲಿ ಪ್ರಾಸ್ಪರಸ್ ಅಥವಾ ಸಮೃದ್ಧಿ ಎನ್ನೋದನ್ನು ಸೇರಿಸೋದಕ್ಕೆ ಹೋಗ್ತಾನೆ. ಅದನ್ನು
ಜಾಯಿನ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಉದ್ದೇಶ ನೆರವೇರೋದು ಮಾತ್ರ ಅಲ್ಲ, ಸಮೃದ್ಧಿಯ ಮೂಲಕ ಅದು ನೆರವೇರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ದೇವರ ಆತ್ಮನು ನನಗೆ ಹೀಗೆ ಹೇಳಿದನು, ಇದು ನಡೆಯುವಾಗ ದೇವರ ಚಿತ್ತಕ್ಕೆ ಸಮೃದ್ಧಿಯನ್ನು ಜೋಡಿಸುವಾಗ ಕೆಲ ಸಂಭವಗಳು ನಡೆಯುತ್ತೆ. ಅದನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವು ತಯಾರಾಗಿದ್ದರೆ ಗಟ್ಟಿಯಾಗೊಂದು ಆಮೆನ್ ಹೇಳ್ರಿ. ಈ ಸಮೃದ್ಧಿಯ ಜೊತೆಗೆ, ದೇವರ ಚಿತ್ತದ ಜೊತೆಗೆ ಸಮೃದ್ಧಿಯು ಜೋಡಿಸುವಾಗ ದೇವರ ಆತ್ಮನ ಹೇಳಿದನು, ಮುಚ್ಚಿರುವ ಬಾಗಿಲುಗಳು ಆಟೋಮೆಟಿಕ್ ಆಗಿ ತೆರೆಯಲ್ಪಡುತ್ತದೆ. ಅದ್ಭುತಕರವಾಗಿ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಅದು ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಇವತ್ತು ನಿನ್ನ ಮುಂದೆ ಯಾವ್ಯಾವ ಬಾಗಿಲುಗಳು ಮುಚ್ಚಲ್ಪಟ್ಟಿದೆಯೋ ಅದು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡುತ್ತೆ. ಮಾನುಷಿಕವಾದ ಕರದಿಂದಲ್ಲ, ನಿನ್ನ ಸ್ವಂತ ಪ್ರಯತ್ನದಿಂದ ತೆರೆಯೋದಲ್ಲ. ದೇವರೇ ನಿನಗೋಸ್ಕರವಾಗಿ ಆಟೋಮೆಟಿಕ್ ಆಗಿ ನೀನು ಅರಿಯದೇ ಇರುವ ಮಂಡಳದಲ್ಲಿ ನಿನ್ನ ಮುಂದೆ ಬಾಗಿಲುಗಳು ತೆರೆಯಲ್ಪಡುವಂಥದ್ದಾಗಿರುತ್ತೆ. ಅದು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಅದ್ಭುತಕರವಾದ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಅದ್ಭುತಕರವಾದ ಬಾಗಿಲುಗಳು ತೆರೆಯಲ್ಪಡುತ್ತೆ. ಗೊತ್ತಿಲ್ಲ ನಮಗೆ ಹೆಂಗ್ ನಡೆಯುತ್ತೆ ಗೊತ್ತಿಲ್ಲ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 5 19 ಮತ್ತು 20ನೇ ವಚನ. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರ್ಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳ್ರಿ ಅಂದನು. ಆಮೇನ್. ಶತ್ರು ನಿನ್ನನ್ನು ಬಂಧನದಲ್ಲಿ ಇಟ್ಟರು, ನಿನಗೆ ವಿರುದ್ಧವಾಗಿ ಬಾಗಿಲುಗಳನ್ನು ಮುಚ್ಚಿ ನೀನು ದೇವರ ನಾಮಕ್ಕೆ ಸಾಕ್ಷಿ ಆಗಬಾರದು ಎಂದು ಅವನ ಪ್ಲಾನ್ ಪದ್ಧತಿಗಳನ್ನು ಮಾಡೋದಾದರೆ ನಿನಗೋಸ್ಕರವಾಗಿ ಪರಲೋಕದಿಂದ ದೇವದೂತರು ಇಳಿಯುವಂತರಾಗಿರುತ್ತಾರೆ. ನೀನು ಅರಿಯದೆ, ನಿನಗೆ ಗೊತ್ತಿಲ್ಲದೆ ಬಾಗಿಲುಗಳು ತೆರೆಯುವಂಥದ್ದಾಗಿರುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುವಂಥದ್ದಾಗಿದೆ. ದೇವರ ಚಿತ್ತ ನೆರವೇರಕ್ಕೆ ಹೋಗುತ್ತೆ. ಸಮೃದ್ಧಿ ನಾವು ಕಂಡೇ ಕಾಣ್ತೇವೆ. ಶಬಾಲಾಭ ಶಂದರಾಧನ ಹಸ್ಕದಗನಾಥನ. ಯಾವುದು ನಿಮಗೆ ನಿಮ್ಮ ದಾರಿಗೆ ಅಡ್ಡಗೋಡೆಯಾಗಿತ್ತೋ ಅವುಗಳು ತಕ್ಷಣವಾಗಿ ನಿಮ್ಮ ದಾರಿಯಿಂದ ಕಾಣದಾಗುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಇದುವರೆಗೂ ನಿಮ್ಮ ವಾಗ್ದಾನ ನೆರವೇರದಂತೆ, ದೇವರ ಪದ್ಧತಿ, ದೇವರ ಉದ್ದೇಶ ನೆರವೇರದಂತೆ ತಡೆ ಹಿಡಿದಿದ್ದಂಥ ಗೋಡೆಗಳು ಯೇಸುವಿನ ನಾಮದಲ್ಲಿ ನೀವು ಅರಿಯದೆ ಆಟೋಮೆಟಿಕ್ ಆಗಿ ಕೆಲ ಗೋಡೆಗಳು ಅಲ್ಲಿಂದ ಕಾಣೆ ಆಗುವ ತಿಂಗಳು ಇದಾಗಿದೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಚಿಸ್ತಾ ಇದ್ದೇನೆ. ಸ್ವೀಕರಿಸುವವರು ಸ್ವೀಕರಿಸ್ರಿ. ಕಮ್ ಆನ್ ರಿಸೀವ್ ಇಟ್. ನಿನ್ನನ್ನ ಹಿಂದೆ ತಳ್ಳೋದಕ್ಕೆ ನೋಡಿದ ಆ ಶಕ್ತಿಗಳನ್ನ ಹಿಂದಕ್ಕೆ ತಳ್ಳಿ ನೀನು ಮುಂದಕ್ಕೆ ನುಗ್ಗುವ ತಿಂಗಳು. ಕಾರಣ ದೇವರ ಉದ್ದೇಶ ನಿನ್ನ ಮೂಲಕ ನೆರವೇರೋದಕ್ಕೆ, ಅದಕ್ಕೆ ಬೇಕಾದ ಸಮೃದ್ಧಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ನಿನ್ನನ್ನು ಹಿಂದೆ ಹಾಕೋದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ರು, ನಿನ್ನನ್ನು ಹಿಂದೆ ತಪ್ಪೋದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ರು. ಆದ್ರೆ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಇವತ್ತು ಮುಂಚಾನೆ ನನ್ನ ಜನರಿಗೆ ಹೇಳು, ಈ ತಿಂಗಳು ಅವರಿಗೆ ನನ್ನ ಪದ್ಧತಿ ನೆರವೇರೋದಕ್ಕೆ ಅಡ್ಡವಾಗಿದ್ದ ಗೋಡೆಗಳು, ಅಡ್ಡವಾಗಿದ್ದ ಬಾಗಿಲುಗಳು, ಮುಚ್ಚಿರುವ ಬಾಗಿಲುಗಳು, ಓ ರಾಬಾಲಾಬ ಶಬ್ದರಾಧನ ಸಕಲಾಬ ಶಬ್ದ
ತುಲಾದನ ಹರ್ಕೆ ಲಗನಗ ಜನಾದನ. ನಿನ್ನನ್ನು ಹಿಂದಕ್ಕೆ ತಳ್ಳೋದಕ್ಕೆ ನೋಡಿದ ಶಕ್ತಿಗಳ ಮುಂದೆ ನೀನು ಮುಂದಕ್ಕೆ ಚಲಿಸ್ತೀಯ. ಕಟ್ಟೆಗಳ್ರಿ, ನೀನು ಮುಂದಕ್ಕೆ ಚಲಿಸ್ತೀಯ. ನಿನ್ನ ಇವತ್ತಿನ ಪರಿಸ್ಥಿತಿಗಳಿಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳಿಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ ನಿನ್ನ ದೇವರು ನಿನ್ನನ್ನು ಸಮೃದ್ಧಿಗೊಳಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ದೇವರು ನಿನ್ನನ್ನು ಸಮೃದ್ಧಿಗೊಳಿಸಲಿಕ್ಕೆ ಹೋಗ್ತಾ ಇದ್ದಾನೆ. Hallelujah. If God decided, ದೇವರು ತೀರ್ಮಾನಿಸಿರೋದಾದ್ರೆ ಅದನ್ನು ಯಾವ ಶಕ್ತಿಗೂ ತಡೆ ಹಿಡಿಯಕ್ಕಾಗೋದಿಲ್ಲ. ಮಾಟ ಮಂತ್ರಕ್ಕೆ ತಡೆ ಹಿಡಿಯಕ್ಕಾಗೋದಿಲ್ಲ. ಪೂಜಾ ಶಕ್ತಿಗಳಿಗೆ ತಡೆ ಹಿಡಿಯಕ್ಕಾಗೋದಿಲ್ಲ. ಹೋಮ ಯಜ್ಞಗಳಿಗೆ ತಡೆ ಹಿಡಿಯಕ್ಕಾಗೋದಿಲ್ಲ. ನಿನಗೆ ವಿರುದ್ಧವಾಗಿ ಮಾತನಾಡುವ ಶಾಪದ ಮಾತುಗಳು ಅದು ಫಲಿಸೋದಿಲ್ಲ. ಕಾರಣ ದೇವರು ಈ ತಿಂಗಳು ನಿನ್ನನ್ನು ಸಮೃದ್ಧಿಯಾಗಿ ಆಶೀರ್ವದಿಸುವ ತಿಂಗಳು. Come on, receive it. ಹೊಂದಿಕೊಳ್ಳ್ರೆ. ನಿಮಗಿರುವ ಆಲೋಚನೆ ಇದು. ರಾಬಾಲಾಬ ಶಂದರಾಧನ. ನಾನು ಸ್ವಲ್ಪ ಯೋಚನೆ ಮಾಡಿದೆ. ದೇವ್ರೆ, ಈ ಓಪನ್ ಡೋರ್ಸ್ ಅಂದರೆ ಏನು ಅರ್ಥ? ಬಾಗಿಲು ತೆರೆಯೋದು ಅಂದರೆ ಏನು ಅರ್ಥ ಅಂತ ದೇವರಾತ್ಮನ ಹೇಳಿದ್ರು. ಅದರ ಅರ್ಥ ಗಾಡ್ಸ್ ಪವರ್ ಅಂಡ್ ಪ್ರೊವಿಷನ್. ದೇವರು ತನ್ನ ಶಕ್ತಿಯನ್ನು ಮತ್ತು ತನ್ನ ಒದಗಿಸುವಿಕೆಯನ್ನು ನಿನಗೆ ಪ್ರದರ್ಶಿಸುವುದೇ ಓಪನ್ ಡೋರ್ನ ಪ್ರತ್ಯೇಕತೆ. ಆರಾಬ ಶಂದಲಾದನ. ಹಲ್ಲೆಲೂಯ. ನೀನು ಯಾರು ಅನ್ನೋದಲ್ಲ, ನೀನು ಸೇವಿಸುವ ದೇವರು ಯಾರು ಎಂದು ತೋರಿಸುವ ತಿಂಗಳಾಗಿರುತ್ತದೆ. ಹಲ್ಲೆಲೂಯ. You are going to see doors opened in the name of Jesus Christ. ಯೇಸುವಿನ ನಾಮದಲ್ಲಿ ನಿನ್ನ ಮುಂದೆ ಬಾಗಿಲುಗಳು ತೆರೆದು ಬರುವ ತಿಂಗಳಾಗಿರುತ್ತೆ. Come on, somebody, ಯಾರಾದರೂ receive this prophecy. ಯಾರಾದರೂ ಹೊಂದ್ಕೊಳ್ಳೋರು ಇದ್ರೆ ಹೇಳ್ರಿ, ಅದು ನನಗುಳ್ಳ ಆಲೋಚನೆ. Open door means God's power and provision. ಇದು ಎರಡು ಒಟ್ಟಿಗೆ ಬರೋದೆ. ಇದು ಒಟ್ಟಿಗೆ ಬರೋ ತಿಂಗಳು ಫೆಬ್ರವರಿ ತಿಂಗಳಾಗಿರುತ್ತೆ. ನಿನ್ನ ಜೀವನದಲ್ಲಿ ದೇವರು ಏನೆಲ್ಲ ಪ್ಲಾನ್ ಮಾಡಿದಾನೋ, ನಿನ್ನ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನ್ನ ಸಭೆಯ ಕುರಿತು, ನಿನ್ನ ಸೇವೆಯ ಕುರಿತು, ನಿನ್ನ ಬಿಸ್ನೆಸ್ನ ಕುರಿತು, ನಿನ್ನ ಕೆಲಸದ ಕುರಿತು, ನಿನ್ನ ತಲೆಮಾರಿನ ಕುರಿತು ದೇವರು ಏನೆಲ್ಲ ಪ್ಲಾನ್ ಮಾಡಿದಾನೋ ಆ ಪ್ಲಾನ್ಗಳೆಲ್ಲ ನೆರವೇರೋದಕ್ಕೆ ಸಮಯ ಹತ್ತಿರ ಆಗಿದೆ. ಅದರ ಬಾಗಿಲುಗಳು ತೆರೀತಾ ಇದೆ. ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ನಿನ್ನ ಕಣ್ಣು ಮುಂದೆನೇ ಆಶೀರ್ವಾದ ಬರಬೇಕಾದದ್ದು ಮುಚ್ಚೋಗಿದ್ದು, ಕಾಣೆಯಾಗಿದ್ದು, ನಡೆಯೋದಿಲ್ಲ ಅಂತ ಹೇಳಿದ್ದು, ಆಗೋದಿಲ್ಲ ಅಂತ ಹೇಳಿದ್ದು, ಅಲ್ಲೆಲ್ಲೂಯ್ಯ ಮುಚ್ಚಿ ಇಡಲ್ಪಟ್ಟಿರುವ ಅವಸ್ಥೆಗಳಿಂದ ನಿನ್ನನ್ನು ಹೊರಗಡೆ ತರುವಂಥ ತಿಂಗಳಾಗಿರುತ್ತದೆ. ಅದು ನೆರವೇರುವ ಸಮಯ ಆಗಿದೆ. ಅಂಥವ್ರು ಮಾತ್ರ ಆಮೇಲೆ ಹೇಳ್ರಿ. ಅಂಥವ್ರು ಮಾತ್ರ ಆಮೇಲೆ ಹೇಳ್ರಿ. ಓಪನ್ ಡೋರ್ಸ್ ಬಾಗಿಲು ತೆರೆಯುತ್ತೆ. ಓಪನ್ ಡೋರ್ಸ್ ಆಫ್ ಆಪರ್ಚುನಿಟೀಸ್, ಅವಕಾಶಗಳು ಒದಗಿ ಬರುತ್ತೆ. ಬ್ರೇಕ್ ಥ್ರೂಗಳು ನಡೆಯುವಂಥದ್ದಾಗಿದೆ. ನಿನಗೆ ಸೂಪರ್ ನ್ಯಾಚುರಲ್ ಆಗಿ, ಲೌಕಿಕವಾಗಿ ನೀನು ಅರಿಯದೇ ಇರುವ ಮಂಡಲದಿಂದ ನಿನಗೆ ಬೇಕಾದದ್ದು ಎಲ್ಲವನ್ನ ಒದಗಿಸುವ, ಅಲ್ಲಲ್ಲಿ ನಿನ್ನ ಜೀವನವನ್ನು ಸಾಗಿಸೋದಕ್ಕೆ ನಿನಗೆ ಬೇಕಾದ ಸಮೃದ್ಧಿಯನ್ನು ಒದಗಿಸುವ ಬಾಗಿಲು ನಿನ್ನ ಮುಂದೆ ತೆರೆದು ಬರುವಂತ
ತಿಂಗಳ ಈ ಫೆಬ್ರವರಿ ತಿಂಗಳು. Come on, somebody shout. ನಾನು ಅದನ್ನು ನಂಬುತ್ತೇನೆ, ನಾನು ಅದನ್ನು ರಿಸೀವ್ ಮಾಡ್ತೇನೆ. I receive it, Lord. I receive it. I receive it, Lord. I receive it. ಹೋರಾಟ ಬರುತ್ತೆ, ಹೋರಾಟ ಬರುತ್ತೆ. ನಾನು ನೆನ್ನೆ ಹೀಗೆ ಆರಂಭಿಸಿದಾಗ ಹೀಗೆ ಹೇಳಿದೆ. ಆ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 1:10 ಇಂಗ್ಲಿಷ್ ಭಾಷೆಯಲ್ಲಿ ಅದಕ್ಕೆ ಈಗ ಕೊಟ್ಟಿದ್ದಾರೆ. ಮೇಕಿಂಗ್ ರಿಕ್ವೆಸ್ಟ್ ಇಫ್ ಬೈ ಎನಿ ಮೀನ್ಸ್ ನೌ ಅಟ್ ಲೆಂತ್ ಐ ಮೈಟ್ ಹ್ಯಾವ್ ಎ ಪ್ರಾಸ್ಪರಸ್ ಜರ್ನಿ by the will of God to come unto you. ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ನಮ್ಮ ಯಾತ್ರೆ ಅನುಕೂಲಕರವಾಗಿರತಕ್ಕಂತೆ, ಅದರಲ್ಲಿ ಯಾವ ಅಡೆತಡೆ ಇಲ್ಲದಂತೆ. ನಿಮ್ಗೆ ಗೊತ್ತಿದೆಯಾ, ಅಪೊಸ್ತಲನಾದಂಥ ಪೌಲನಿಗೆ ರೋಮಿಗೆ ಹೋಗೋದಿಕ್ಕೆ ದೈವ ಚಿತ್ತ ಇದ್ರೂ ಅನೇಕ ಹೋರಾಟಗಳು ಬಂತು. ನೀವು ಅಪೊಸ್ತಲ ಕೃತ್ಯಗಳಲ್ಲಿ 27ನೇ ಅಧ್ಯಾಯವನ್ನು ಸ್ವಲ್ಪ ಓದಿದ್ರೆ ಅಲ್ಲಿ ಕಾಣ್ತೀರ. ಅರಸನ್ನು ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ ಪೌಲನನ್ನ, ಜನ ಕೊಲ್ಲೋದಕ್ಕೆ ನೋಡ್ತಾರೆ, ಹಡಗು ಒಡೆದೋಗುವ ಅವಸ್ಥೆ, ಸರಕುಗಳೆಲ್ಲ ನಷ್ಟವಾಗ್ತಿರುವಂಥ ಅವಸ್ಥೆ. ಇದೆಲ್ಲ ಇದ್ರು, ಇದೆಲ್ಲ ನಡೆದ್ರು ಯೇಸು ಸ್ವಾಮಿ ಅವನ ಸಂಗಡ ನಿಂತು ಮಾತಾಡ್ತಾ ಇದ್ದಾನೆ, ನಿನ್ನ ನಾನು ರೋಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರ ವಾಗ್ದಾನ, ಸಮೃದ್ಧಿಯ ಕಡೆಗೆ ನಡೆಸುವ ವಾಗ್ದಾನ ನೆರವೇರೋ ಸಮಯ ಬಂದಾಗ ಅನೇಕ ವಿರೋಧಿಗಳು ಎದ್ದೊಳ್ತಾರೆ, ಅನೇಕ ಹೋರಾಟ ಈ ತಿಂಗಳು ಬರ್ಬೋದು. ಆದರೆ ದೇವರು ನಿನ್ನ ಜೊತೆಯಲ್ಲೇ ನಿಂತು ಹೇಳ್ತಾನೆ, ಧೈರ್ಯವಾಗಿರು, ಧೈರ್ಯವಾಗಿರು, ಕರೆದವನು ನಾನು ನಂಬಿಗಸ್ತನು, ನಿನ್ನನ್ನು ಆಚೆ ದಡ ಸೇರಿಸೋದಿಕ್ಕೆ, ನಿನ್ನ ವಾಗ್ದಾನ ನೆರವೇರಿಸೋದಿಕ್ಕೆ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದು ಪೌಲನ ಸಂಗಡ ಹೇಳಿದ ಹಾಗೆ ಪರಲೋಕದ ದೇವರು ಸಹೋದರಿ ನಿನ್ನ ಬಳಿಯಲ್ಲಿ, ಸಹೋದರ ನಿನ್ನ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನಾನು ನಿನ್ನ ಸಂಗಡ ಇದ್ದೇನೆ, ಡೋಂಟ್ ವರಿ. ಎಷ್ಟೇ ಹೋರಾಟ ಬಂದರು ಈ ತಿಂಗಳು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಹೋಗುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಎಷ್ಟೇ ಹೋರಾಟ ಬಂದರು, ಯಾರೆಲ್ಲ ವಿರೋಧ ಆದರು, ಎಷ್ಟೇ ಪ್ರತಿಕೂಲ ಬಂದರು, ಲೂಸಿಫರ್ ನೇರವಾಗಿ ಇಳಿದು ಬಂದರು, ನಿಮ್ಮ ದೇವರ ಉದ್ದೇಶ ನಿಮ್ಮ ಜೀವನದಲ್ಲಿ ಈ ತಿಂಗಳು ನೆರವೇರಬೇಕಾದದ್ದು ತಡೆ ಹಿಡಿಯೋದಿಕ್ಕೆ ಒಂದು ಶಕ್ತಿಗೂ ಆಗೋದಿಲ್ಲ, ಒಂದು ವ್ಯಕ್ತಿಗೂ ಆಗೋದಿಲ್ಲ. ಸಮೃದ್ಧಿ ನಿನ್ನ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಸಭೆಯ ದೂತನು ಎನ್ನುವ ಸ್ಥಾನದಲ್ಲಿ ನಿಂತುಕೊಂಡು, ಈ ಸಭೆಯ ಅಪೊಸ್ತಲ ಎನ್ನುವ ಸ್ಥಾನದಲ್ಲಿ ನಿಂತುಕೊಂಡು ಪ್ರತಿಯೊಂದು ಕುಟುಂಬದ ಮೇಲೆ, ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ಹಲ್ಲೆಲೂಯಾ ಈ ಸಮೃದ್ಧಿಯು ರಿಲೀಸ್ ಆಗಲೇ. ಎರಡನೇದಾಗಿ, ನಂಬರ್ 2, ಎರಡನೇದಾಗಿ the word prosperity attached in the Bible, it's in 1 Corinthians chapter 16 verse 2. 1 ಕೊರಿಂಥ 16:2 ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗುವಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ಇದು ಮಾತನಾಡ್ತಾ ಇರೋದು ದೇವರು ಸಮೃದ್ಧಿಗೊಳಿಸುವ ಜನರ ಕುರಿತು ಮಾತನಾಡ್ತಾ ಇರೋದು.
ದೇವರಾತ್ಮನು ಹೇಳ್ತಾ ಇರೋದು ಹಣಕಾಸಿನ ವಿಷಯವಾಗಿ. ಇದು ದಿಸ್ ಇಸ್ ಫೈನಾನ್ಷಿಯಲ್ ಪ್ರಾಸ್ಪರಿಟಿ. ಒಬ್ಬರು ಸ್ತೋತ್ರ ಹೇಳಲಿಲ್ಲ. ನಾನು ಒಂದು 30 ಸೆಕೆಂಡ್ ಪಾಸ್ ಆದೆ, ಯಾರ ಸ್ತೋತ್ರ ಹೇಳ್ತಾರೆ ಅಂತ. ನಾನು ಹೇಳ್ತಾ ಇರೋದು ಇದು ಫೈನಾನ್ಷಿಯಲ್ ಪ್ರಾಸ್ಪರಿಟಿ, ಹಣಕಾಸಿನ ಸಮೃದ್ಧಿಯ ಕುರಿತು. ಲೇಟಾಗಿ ಸ್ತೋತ್ರ ಹೇಳ್ಬಿಟ್ರಿ. ದ ಫಸ್ಟ್ ಡೇ ಆಫ್ ವೀಕ್, ನೀನು ಭಾನುವಾರ ಕಾಣಿಕೆ ಹಾಕಕ್ಕೆ ಬರಕ್ಕೆ ಮುಂಚೆ, ಭಾನುವಾರ ಕಾಣಿಕೆ ಹಾಕೋದಕ್ಕೆ ಮುಂಚೆ ನಿನಗೆ ಸೋಮವಾರ, ನೆಕ್ಸ್ಟ್ ಭಾನುವಾರಕ್ಕೆ ಹಾಕೋ ಸೋಮವಾರನೇ ಬೇಕಾದದ್ದು ಎಲ್ಲ ದೇವರು ಒದಗಿಸಿರ್ತಾನೆ. ದೇವರು ಹೇಳಿದ್ರೆ ಈ ತಿಂಗಳು ನಿಮಗೆ ಹಣದ ಅವಶ್ಯಕತೆ ಇದೆ ಎನ್ನುವಾಗ ದೇವರು ನಿಮಗೆ ಅಡ್ವಾನ್ಸ್ ಆಗಿ ಒದಗಿಸ್ತಾನೆ ಅಂತ. ನೀವು ಅದರ ಹಿಂದೆ ಅಲೆದಾಡೋ ಅವಶ್ಯಕತೆ ಇಲ್ಲ. ವಾರದ ಮೊದಲನೇ ದಿನನೇ ದೇವರು ನಿಮಗೆ ಬೇಕಾದದನ್ನ ಅಡ್ವಾನ್ಸ್ ಆಗಿ ಒದಗಿಸ್ಬಿಡ್ತಾನೆ. ನಮ್ಮಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದಂಗೆ, ಅಯ್ಯೋ ಸಾಲಗಾರರಿಗೆ ಸಾಲ ಕೊಡಬೇಕು ಅಂದಾಗ ಯೋಚನೆ ಬರೋದು ಯಾವಾಗ ಗೊತ್ತಾ? 1ನೇ ತಾರೀಕು ಆದಮೇಲೆ, ಅಯ್ಯೋ ಹುಡುಗಿ ಇದು ಕೊಡಬೇಕು, ಬಿಲ್ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು. ಈ ತಿಂಗಳು ನಾನು ನಿಮಗೆ ಪ್ರವದಿಸ್ತಾ ಇದ್ದೇನೆ, ದೇವರ ಆತ್ಮನೆ ಹೇಳ್ತಾ ಇದ್ದಾನೆ, ಎಲ್ಲ ಮುಗಿದ ಮೇಲೆ ಅಲ್ಲ, ಆರಂಭದಲ್ಲೇ ನಿನಗಾಗಿ ನಿನಗೆ ಬೇಕಾದದನ್ನು ಒದಗಿಸುವಂತನಾಗಿದ್ದಾನೆ. ಅಂತ ಸಮೃದ್ಧಿ ನನಗೆ ಬೇಕು ಎನ್ನುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳಲೇ, ಗಟ್ಟಿಯಾಗೊಂದು ಆಮೇನ್ ಹೇಳಲೇ. ಈ ಸಮೃದ್ಧಿಯ ಕುರಿತು ನಾನು ನಿನ್ನೆ ಹೇಳಿದೆ, ನಿನಗೆ ಯಾವಾಗ ಬೇಕೋ ಅದಕ್ಕೆ ಮುಂಚೆ ನಿನ್ನ ಕೈಯಲ್ಲಿ ದೇವ್ರು ಕೊಟ್ಬಿಟ್ಟಿರ್ತಾನೆ, ಒದಗಿಸ್ಬಿಟ್ಟಿರ್ತಾನೆ. ಹಲ್ಲೆಲೂಯ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ, ತಲೆ ಕೆಡಿಸ್ಕೊಳೋದಿಲ್ಲ, ತಲೆ ಕೆಡಿಸ್ಕೊಳೋದಿಲ್ಲ ಅಂಥವ್ರು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನನ್ನ ಜೀವನಕ್ಕೆ ಬೇಕಾದದ್ದು ಎಲ್ಲವನ್ನ ಇನ್ ದ ಬಿಗಿನಿಂಗ್, ಫಸ್ಟ್ ಡೇ ಆಫ್ ದ ವೀಕ್, 1ನೇ ದಿನದಲ್ಲೇ ದೇವರು ನನಗೆ ಒದಗಿಸ್ತಾನೆ. ಹಾಗಾದರೆ 1ನೇ ದಿನದಲ್ಲೇ, 1ನೇ ವಾರದಲ್ಲೇ, 1ನೇ ಪ್ರಥಮವಾಗಿ ದೇವರಿಗೆ ನಾನು ಕೊಡೋದಕ್ಕೆ ತಯಾರಾದರೆ ದೇವರು ಹೇಳ್ತಾನೆ, ನಾನು ನಿನಗಿಂತ ಮುಂಚೆ ನಿನಗೆ ಕೊಡೋದಕ್ಕೆ ನಾನು ನಿನ್ನ ಕೈಲಿ ಕೊಟ್ಟಿದ್ದೀನಿ, ಕೊಡ್ತೀನಿ. ಅಪೊಸ್ತಲನಾದ ಪೌಲನು ಅವನು ಹೇಳ್ತಾನೆ, ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆ ಮೇರೆಗೆ ವಾರದ ಮೊದಲನೇ ದಿನದಲ್ಲೇ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಕೊಂಡಿರಬೇಕು ಅಂತ. ಅಂದರೆ ಅದು ನಡೀಲಿಕ್ಕೆ ಹೋಗುತ್ತೆ. ಹಲ್ಲೆಲೂಯ. ಇವತ್ತು ನಂಬಿಕೆಯ ಕೆಲವೊಂದು ಡಿಕ್ಲರೇಷನ್ ನಾನು ಮಾಡಲಿಕ್ಕೆ ಹೋಗ್ತೀನಿ. ನನ್ನ ಜೊತೆ ನೀವು ಕೂಗಿ ಹೇಳಂಗಿದ್ರೆ ಹೇಳ್ರಿ. ನಂಬಿಕೆಯ ಡಿಕ್ಲರೇಷನ್, ನಂಬಿಕೆಯಿಂದ ನಾನು ಕೂಗಿ ಹೇಳ್ತೇನೆ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಇನ್ನು ನನ್ನ ವಿಷಯದಲ್ಲಿ ತಡ ಆಗೋದಿಲ್ಲ, ನನ್ನ ಸಮೃದ್ಧಿಯ ವಿಷಯದಲ್ಲಿ ತಡ ಆಗೋದಿಲ್ಲ, ನನ್ನ ಆಶೀರ್ವಾದದ ವಿಷಯದಲ್ಲಿ ತಡ ಆಗೋದಿಲ್ಲ, ನನ್ನ ವಾಗ್ದಾನದ ವಿಷಯದಲ್ಲಿ ತಡ ಆಗೋದಿಲ್ಲ. It is going to be supplied before the need arise. ನನ್ನ ಅವಶ್ಯಕತೆಗೆ ಮುಂಚಿತವಾಗಿ ದೇವರು ಎಲ್ಲವನ್ನ ಒದಗಿಸುವಂತನಾಗಿದ್ದಾನೆ. It is going to be supplied before the need arise. ಅದರ ಅರ್ಥ, it is walking prosperity in the name of the Lord. Hallelujah. It is walking prosperity.
ಸುಮ್ಗೆ ನಡೆದು ಹೋಗ್ತಾ ಇದ್ರೂ ನನಗೆ ಬೇಕಾದದ್ದೆಲ್ಲವನ್ನು ದೇವರು ಒದಗಿಸಿರ್ತಾನೆ. ಕೆಲವರಿಗೆ ಅರ್ಥ ಆಗಲಿಲ್ಲ. ದೇರ್ ವಿಲ್ ಬಿ ಎ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಫಾರ್ ಹಿಸ್ ಪೀಪಲ್. ದೇವ ಜನರಿಗೋಸ್ಕರವಾಗಿ ದೇವರು ಹಣಕಾಸಿನ ಸಮೃದ್ಧಿಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇನ್ನು ನಾನು ಹಣಕಾಸಿನ ವಿಷಯದಲ್ಲಿ ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ. ಕರ್ತನೇ ಹಲ್ಲೆಲೂಯ. ನಿನ್ನ ವಾಗ್ದಾನ ನನಗೆ ಕೂಗಿ ಹೇಳುವಾಗ ಅದು ನನಗೂ ಅನ್ವಯಿಸುತ್ತೆ, ನನ್ನನ್ನು ಕೇಳುವ ಜನರಿಗೂ ಅನ್ವಯಿಸುತ್ತೆ. ಆಮೆನ್. ಫೈನಾನ್ಷಿಯಲ್ ಪ್ರಾಸ್ಪರಿಟಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4:19 ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು. ನಿಮ್ಮ ಪ್ರತಿಯೊಂದು ಕೊರತೆ, ಪ್ರತಿಯೊಂದು ಅಂದರೆ ಇಂಥದ್ದು ಇಲ್ಲ ಅಂತಿಲ್ಲ. ಅದರಲ್ಲಿ ಉಪ್ಪು ಇದೆ, ಮೆಣಸು ಇದೆ, ಅಕ್ಕಿ ಇದೆ, ರೇಷನ್ ಇದೆ, ಅದಕ್ಕೆ ಬೇಕಾದ ಮೀನಿದೆ, ಮಾಂಸ ಇದೆ. ಏನು ಬರೀ ತಿನ್ನೋದೇ ಹೇಳ್ತಾರೆ ಅಂತ ಉದಾಹರಣೆ ಹೇಳಿದೆ ಅಷ್ಟೇ. ಸ್ತೋತ್ರ 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 ಸ್ತೋತ್ರ. ನಿನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಂಗೆ, ನಿನ್ನ ಮನೆಯಲ್ಲಿ ನಿನ್ನ ಅವಶ್ಯಕತೆ ಏನಿದೆ ಅಂತ ದೇವರು ಫಸ್ಟ್ ಅಡ್ವಾನ್ಸ್ ಆಗಿ ನಿನಗೇನು ಬೇಕು ಅನ್ನೋ ದೇವರು ಮೊದಲೇ ಕಂಡುಕೊಂಡು ನೀನು ಕೇಳೋದಕ್ಕೆ ಮುಂಚೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 65:24 65:24 ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು. ಅವರು ಬೇಡುವುದರ ಒಳಗೆ ಸದುತ್ತರವನ್ನು ದಯಪಾಲಿಸುವೆನು. ಅವರು ಬೇಡುವುದರ ಒಳಗೆ ನಿನಗೆ ಬೇಕು ಅನ್ನೋದಕ್ಕೆ ಮುಂಚೆನೆ ದೇವರು ರೆಡಿ ಮಾಡಿ ಇಟ್ಟಿರ್ತಾನೆ. ಇದೇನಾದರೂ ನಾನು ಆಫ್ರಿಕಾದಲ್ಲಿ ಪ್ರಸಂಗ ಮಾಡಿದರೆ ಅದ್ರ ಸೀನೆ ಬೇರೆ ಇರೋದು. ಕೆಲವರೆಲ್ಲ ಅರಾಲ್ಡೆಟ್ ಹಾಕೊಂಡು ಕೂತಂಗೆ ಗ್ಲೂ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ದೇವರ ವಾಕ್ಯ ಹೇಳ್ತಾರೆ, ನೀನು ಬೇಡೋಕ್ಕೆ ಮುಂಚೆ ಅಂದರೆ ಕೇಳೋಕ್ಕೆ ಮುಂಚೆ ನಿನ್ನ ಅವಶ್ಯಕತೆ ಏನು ಅಂತ ನನ್ನ ಅಪ್ಪ ಯೇಸುವಿಗೆ ಗೊತ್ತು. ನಿನಗೇನು ಬೇಕಾಗಿದೆ ಅಂತ. ಮಗಳ, ನಿನಗೇನು ಬೇಕು, ನಿನ್ನ ಮಕ್ಕಳಿಗೆ ಏನು ಬೇಕು, ನಿನ್ನ ಜೀವನಕ್ಕೆ ಏನು ಬೇಕು, ನಿನ್ನ ಮುಂದಿನ ಭವಿಷ್ಯಕ್ಕೆ ಏನು ಬೇಕು, ನನ್ನ ದೇವರು ಮನಗಂಡು ಅದನ್ನು ಅಡ್ವಾನ್ಸ್ ಆಗಿ ಕಮ್ ಆನ್ ರಿಸೀವ್ ಇಟ್. ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳನ್ನು ದೇವರು ನೀಗಿಸ್ತಾನೆ. ಅಂದರೆ ತನ್ನ ಪ್ರಭಾವ. ಒಂದು ಸಾರಿ ಬೀಲಾಮನು ದೇವ್ರ ಮಾತು ಕೇಳಲಿಲ್ಲ. ಅವನ ರಾಜನ ಮಾತು ಕೆಟ್ಕೊಂಡು ಹೋದ. ಸ್ತೋತ್ರ. ದೇವ್ರ ಪ್ರಭಾವ ಬೀರಿದ ಯಾರ ಮೇಲೆ ಗೊತ್ತಾ? ಕತ್ತೆ ಮೇಲೆ. ಸ್ತೋತ್ರ. ಈ ಲೋಕದಲ್ಲಿ ಯಾವ ಅರಸನಿಗೂ ಆಗಲ್ಲ ಅದೆಲ್ಲ ಮಾಡೋಕ್ಕೆ. ಕತ್ತೆ ಮೇಲೆ ಪ್ರಭಾವ ಬೀರಿದ. ಕತ್ತೆ ಹೇಳ್ತಲೇ ಬೇಡ ಕಣ್ಣ, ದೂತ ಮುಂದೆ ನಿಂತಿದ್ದಾನೆ, ಹೋಗೋದು ಬೇಡ ಅಂತ. ಸ್ತೋತ್ರ. ಇವನಿಗೆ ಅರ್ಥ ಆಗಲಿಲ್ಲ. ಕತ್ತೆಗೆ ಹೊಡಿತಾ ಇದ್ದಾನೆ. ನನಗೆ ಯಾಕೆ ಹೊಡಿತೀಯ? ದೂತ ಕಾಣ್ತಾ ಇದ್ದಾನೆ ಅಲ್ಲೇ. ನನ್ನ ದೇವರ ಪ್ರಭಾವ ಭಯಂಕರವಾದದ್ದು. ಅಲ್ಲೆಲೂಯ. ಸ್ತೋತ್ರ. ಯಾವ ಆಫೀಸರ್, ಯಾವ ನಿಯಮ ನಿನಗೆ ವಿರುದ್ಧವಾಗಿರುತ್ತೋ, ಯಾವ ಫರೋಹನನು
ಯಾವ ಫರೋಹನು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ನಿಯಮ ಪಾಸ್ ಮಾಡಿದನು, ಅವನನ್ನು ಮಟ್ಟ ಹಾಕವನು ಅದೇ ಅರಮನೆಯಲ್ಲಿ ಬೆಳೆಯಂಗೆ ಪ್ರಭಾವ ಬೀರಿದವನು ನನ್ನ ದೇವರು ಯೇಸು, ನನ್ನ ದೇವರ ಕರ್ತನು. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಅವನ ಪ್ರಭಾವ ಭಯಂಕರವಾದದ್ದು. ಅವನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಎಲ್ಲ ಕೊರತೆಗಳು ಅದು ಆತ್ಮಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಸಾಂಸಾರಿಕವಾಗಿರ್ಬೋದು, ಸಾಮಾಜಿಕವಾದದ್ದಾಗಿರ್ಬೋದು, ಯೇಸುವಿನ ನಾಮದಲ್ಲಿ ಹಣಕಾಸಿನ ವಿಷಯವಾಗಿರ್ಬೋದು, ಇವತ್ತು ಆ ಕೊರತೆಗಳು ನೀಗುವ ತಿಂಗಳಾಗಿದೆ. ಕಾರಣ ದೇವರು ನಿನಗಾಗಿ ಪ್ರಾಸ್ಪರಿಟಿ ರಿಲೀಸ್ ಮಾಡ್ತಾ ಇದ್ದಾನೆ, ಸಮೃದ್ಧಿಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ನಾನು ನಂಬ್ತೇನೆ ದೇವರು ಎಲ್ಲೆಲ್ಲೋ ಪ್ರಭಾವ ಬೀರ್ತಾ ಇದ್ದಾರೆ. ಈ ಸಭೆಗಾಗಿ ದೇವರು ಎಲ್ಲೆಲ್ಲೋ ಪ್ರಭಾವ ಬೀರ್ತಾ ಇದ್ದಾರೆ. ಐ ಪ್ರೊಫೆಸೈ ಅಧಿಕಾರಿಗಳ ಹೃದಯದಲ್ಲಿ, ಅಧಿಪತಿಗಳ ಹೃದಯದಲ್ಲಿ ನಿಯಮಗಳು ಅನುಕೂಲವಾಗತಕ್ಕಂತೆ, ದೇವರ ಸಭೆಗೆ ಅನುಕೂಲವಾಗತಕ್ಕಂತೆ, ಅಲ್ಲಲ್ಲಿಯ ಮಂತ್ರಿಗಳ ಹೃದಯದಲ್ಲಿ ದೇವರು ಮಾತಾಡಕ್ಕೆ ಹೋಗ್ತಾ ಇದ್ದಾನೆ, ಪ್ರಭಾವ ಬೀರ್ತಾ ಇದ್ದಾನೆ. ಹಲ್ಲೆಲೂಯ. ಅಸಾಧ್ಯವಾದ ಕಾರ್ಯಗಳು ನಿನಗೋಸ್ಕರ ಮಾಡೋದಕ್ಕೆ, ದೇವರ ಚಿತ್ತ ನೆರವೇರೋದಕ್ಕೆ, ನಿನಗೆ ನ್ಯಾಯವಾಗಿ ದೊರಕಬೇಕಾದ ಸಂಪತ್ತು, ನಿನಗೆ ನ್ಯಾಯವಾಗಿ ದೊರಕಬೇಕಾದ ಆಶೀರ್ವಾದ ಕೊಡೋದಿಲ್ಲ, ಬಿಡೋದಿಲ್ಲ ಎಂದು ತಡೆ ಹಿಡಿದ ಗೋಡೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಲಯವಾಗುತ್ತೆ. ದೇವರ ಅಧಿಪತಿಗಳ ಹೃದಯದಲ್ಲಿ ಪ್ರಭಾವ ಬೀರ್ತಾನೆ. ದೇವ್ರಿಗೆ ಒಂದೇ ಉದ್ದೇಶ ಇರೋದು, ನಿನ್ನ ಕೊರತೆ ನೀಗಬೇಕು, ನನ್ನ ಮಗಳ ಕೊರತೆ ನೀಗಬೇಕು, ನನ್ನ ಮಗನ ಕೊರತೆ ನೀಗಬೇಕು. ತನ್ನ ಐಶ್ವರ್ಯಕ್ಕೆ, ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ His riches and glory, according to His riches and glory. Hallelujah, hallelujah. God will supply. ದೇವರು ಎಲ್ಲವನ್ನ ನಿನಗೆ ಸಪ್ಲೈ ಮಾಡ್ತಾನೆ. ನಾನು ಅದಕ್ಕೆ ಹೇಳಿದೆ, ನಿನಗೆ ಬೇಕು ಅಂದಾಗ ಅಲ್ಲ, ನೀನು ಕೇಳೋಕೆ ಮುಂಚೆನೆ ನಿನಗೆ ಸಪ್ಲೈ ಮಾಡೋ ದೇವರು. ಸ್ತೋತ್ರ ಸ್ತೋತ್ರ. ದೇವರು ಒದಗಿಸ್ತಾನೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಮತ್ತಾಯನು ಬರೆದ ಸುವಾರ್ತೆ 6:33, ಆದುದರಿಂದ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರೊಂದಿಗೆ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ 34ನೇ ವಾಕ್ಯ ನೋಡ್ರಿ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಈ ಹೊತ್ತಿನ ಕಾಟ ಈ ಹೊತ್ತಿಗೆ ಸಾಕು. ಹಲ್ಲೆಲೂಯ. ಎಂದು ಕಂಡ ಐಗುಪ್ತನು ಇನ್ನು ಮುಂದೆ ಕಾಣೋದಿಲ್ಲ, ಇಂದು ಬಂದ ಹೋರಾಟ ಇನ್ನು ಮುಂದೆ ಕಾಣೋದಿಲ್ಲ. ನಾನು ಇದೆಲ್ಲ ಹೇಳುವಾಗಲೂ ನನಗೆ ಮರುಭಾಗ ಇದೆ, ಇದರ ಇನ್ನೊಂದು ಭಾಗ ಇದೆ. ಒಂದು ನಾಣ್ಯಕ್ಕೆ 2 ಮುಖ ಇರುವ ಹಾಗೆ. ಪ್ರಾಸ್ಪರಿಟಿ ಅಂದಿದ ತಕ್ಷಣ ಎಲ್ರಿಗೂ ಭಾಳ ಉತ್ತೇಜನ, ಭಾಳ ಆಸಕ್ತಿ. ಬಟ್ ಎಲ್ಲರಿಗೂ ಉಳ್ಳದಲ್ಲ, ಇದು ಎಲ್ಲರಿಗೂ ಉಳ್ಳದಲ್ಲ. ಅಬ್ರಾಮನನ್ನು ಕರೆದಾಗ ಅವನೇನು ಬಡವ ದಾರಿದ್ರ್ಯದಲ್ಲಿದ್ದವನಲ್ಲ. ಅವನ ಅಪ್ಪ ತೇರಹನು ವಿಗ್ರಹಗಳನ್ನು ಮಾಡಿ ಮಾರಾಟ ಮಾಡುವವನು.
ಅವನಿಗೆ ಆಗಲೇ ಬಿಸ್ನೆಸ್ ಇತ್ತು, ಇವರಿಗೆ ಆಳುಗಳಿದ್ರು, ಇವರಿಗೆ ದಾಸದಾಸಿಯರಿದ್ದರು, ಇವರಿಗೆ ಮೃಗ ಸಂಪತ್ತಿತ್ತು. ತೇರಹನಿಗೆ 3 ಮಕ್ಕಳು, ಅಬ್ರಾಮನು, ಆರನು ಮತ್ತು ನಾಹೋರ್, 3 ಜನ ಅಣ್ಣ ಸಹೋದರರು. ಆದರೆ ಇವರು ಯಾರನ್ನೂ ಆಶೀರ್ವಾದ ಮಾಡಿದ್ದಕ್ಕಿಂತ ಅಧಿಕವಾಗಿ ಅಬ್ರಾಮನನ್ನು ಆಶೀರ್ವಾದ ಮಾಡೋದಕ್ಕೆ ಕಾರಣ ಅವರ ಅಪ್ಪನ ಸೊತ್ತಿನಲ್ಲಿ ಆಸಕ್ತಿ ಇಟ್ಟು ಅಲ್ಲೇ ಉಳ್ಕೊಂಡ್ರು. ಇವನು ಎಲ್ಲ ಬಿಟ್ಟು ದೇವರ ಮಾತಿಗೆ ವಿಧಿಯನಾದನು. ಎಲ್ಲ ಬಿಟ್ಟು ನಿನ್ನ ಸ್ವಂತದವರನ್ನ, ಸಂಬಂಧಿಕರನ್ನ, ಬಂಧು ಬಳಗದವರನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ ಅಂತ ಹೇಳಿದಾಗ ಅವನ ಹೆಂಡತಿ ಪರ್ಮಿಷನ್ ಕೇಳಲಿಲ್ಲ, ಊರವ್ರ ಪರ್ಮಿಷನ್ ಕೇಳಲಿಲ್ಲ, ಸಂಬಂಧಿಕರ ಪರ್ಮಿಷನ್ ಕೇಳಲಿಲ್ಲ. ಅವನು ದೇವರ ಮಾತಿಗೆ ವಿಧೇಯನಾಗಿ ಹೊರಟು ಬಂದನು. ಇವತ್ತು ದೇವರ ಮಾತಿಗೆ ವಿಧೇಯರಾಗಿ ಹೊರಟು ಬಂದವರು ಏನು ಬಯಸ್ಕೊಂಡಲ್ಲ, ಏನು ಕೇಳ್ಕೊಂಡಲ್ಲ, ದೇವರೇ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಹೇಳಿ ಎಲ್ಲವನ್ನ ಬಿಟ್ಟು ಹೊರಟು ಬಂದವರನ್ನ ದೇವರು ಕೈ ಬಿಡಲಿಲ್ಲ. ಅಬ್ರಾಮನನ್ನ ಬಹುಧನವಂತನಾಗಿ ಅಭಿವೃದ್ಧಿ ಮಾಡಿದ ಹಾಗೆ ಕೆಲವರು ಚಿಂತೆ ದೇವರಿಗೆ ವಿಧೇಯರಾಗಲ್ಲ, ದೇವರ ಮಾತಿಗೆ ವಿಧೇಯರಾಗಲ್ಲ, ವಾಕ್ಯಕ್ಕೆ ವಿಧೇಯರಾಗಲ್ಲ. ಎಲ್ಲ ಅವರ ಸ್ವಂತ ಬುದ್ಧಿಗೆ ಏನು ತೋಚುತ್ತೋ. ಸೌಲನ ಕುರಿತು ಸಮುವೇಲನ ಬಳಿಯಲ್ಲಿ ದೇವರು ಹೇಳ್ತಾನೆ. ಸಮುವೇಲನ ಹೋಗಿ ದೇವರ ಬಳಿ ಸಂಕಟ ಹೇಳುವಾಗ ದೇವರ ಹತ್ರ ದೇವರು ಹೇಳ್ತಾರೆ, ಸಮುವೇಲನೇ, ಸೌಲನು ಅವನು ನಿನ್ನನ್ನೆಲ್ಲ ತಿರಸ್ಕಾರ ಮಾಡಿರೋದು, ನನ್ನನ್ನು ತಿರಸ್ಕಾರ ಮಾಡಿದ್ದಾನೆ. ನಿನ್ನನ್ನೆಲ್ಲ ತಿರಸ್ಕಾರ ಮಾಡಿದ್ದು, ನನ್ನನ್ನು ತಿರಸ್ಕಾರ ಮಾಡಿದ್ದಾನೆ. ಕೆಲವೊಮ್ಮೆ ಯು ಥಿಂಕ್ ಯು ಆರ್ ಅವಾಯ್ಡಿಂಗ್ ಪಾಸ್ಟರ್, ಯು ಆರ್ ಲೈಯಿಂಗ್ ಟು ಪಾಸ್ಟರ್. ನೀವು ಸುಳ್ಳು ಹೇಳ್ತಾ ಇರ್ತೀರ ಪಾಸ್ಟರ್ ಹತ್ರ. ನೀವು ಪಾಸ್ಟರ್ ಗೊತ್ತಿಲ್ಲದಿರೆ ಹಿಂದೆ ಮಾಡುವ ಕಾರ್ಯಗಳು, ಮಾಡಿದ ಮೇಲೆ ಪಾಸ್ಟರ್ ಮುಂದೆ ಬಂದು ಮಾಡುವ ನಟನೆಗಳು, ಇದನ್ನು ಕೋಣೆ ಒಳಗಡೆ ನಾವು ಪ್ರಾರ್ಥನೆ ಕುಂತಾಗಲೇ ನಮಗೆ ದೇವರು ತೋರಿಸ್ತಾನೆ. ಆವಾಗಲೇ ದೇವರು ಸೇಮ್ ಸೀನೇ ತೋರಿಸಲ್ಲ. ದೇವರು ಅದಕ್ಕೆ ಬೇಕಾದಂಥ ಏನು ದರ್ಶನನೋ ಪ್ರಕಟಣೆಯನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸ್ಬಿಟ್ಟಿರ್ತಾರೆ. ಇದರಲ್ಲಿ ವಾಸ್ತವ ಇಲ್ಲ, ಇದು ಕಪಟ, ಬಿ ಕೇರ್ಫುಲ್ ಅಂತ ದೇವರು ಎಚ್ಚರಿಸ್ಬಿಟ್ಟಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಲೆಟ್ ಮಿ ಗೋ. ದೇವರ ವಾಕ್ಯ ಹೇಳುತ್ತೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಯಾಕೆ? ಸಿಕ್ಕಾಪಟ್ಟೆ ಚಿಂತೆ ಮಾಡೋರಿದ್ದಾರೆ, ಸಿಕ್ಕಾಪಟ್ಟೆ ಚಿಂತೆ ಮಾಡಿ. ನೋಡ್ರಿ, ದೇವರಿಗೆ ಕೊಡುವ ಸಮಯ, ದೇವರಿಗೆ ಕೊಡಬೇಕಾದ ಸ್ಥಾನ ಬೇರೆ ಯಾವುದಕ್ಕೆ ಕೊಟ್ಟರೂ ಅದು ವಿಗ್ರಹವಾಗಿಬಿಡುತ್ತೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಮದುವೆಗೆ ಮುಂಚೆ, ಮದುವೆ ಆದಮೇಲೆ, ಮದುವೆ ಆಗಿದೆ ಕೆಲವರೆಲ್ಲ, ಅಯ್ಯೋ ಮದುವೆ ಆಗ್ಬಿಟ್ಟಿದ್ದೀನಿ, ಸಂಸಾರ ಕಟ್ಟಬೇಕು, ಅಯ್ಯೋ ಮನೆ ಮಾಡಬೇಕು, ಕಾರ್ ತಗೊಬೇಕು, ಅದು ಮಾಡಬೇಕು. ಮುಂಚೆ ಎಲ್ಲ ಮೀಟಿಂಗ್ ಬರೋನು, ಸೋತ್ರ ಮೀಟಿಂಗ್ ಇಲ್ಲಾದರೂ ಪಾಸ್ಟರ್ನ ಮೀಟ್ ಮಾಡೋಕ್ಕಾದ್ರೂ ಬರೋನು, ಸೋತ್ರ. ಮದುವೆ ಆಯಿತು, ಸೋತ್ರ ಪ್ರಮೋಷನ್ ಸಿಕ್ತು, ಬ್ಯಾಚುಲರಿಂದ ಬ್ರಹ್ಮಚಾರಿಯಿಂದ ಸಂಸಾರಸ್ಥ ಆದ. ಆಮೇಲೆ ಮೀಟಿಂಗ್ ಹೋಗಲಿ, ಸಭೆಗೆ ಬರೋದೇ ಕಷ್ಟ, ಸೋತ್ರ. ಆಮೇಲೆ ಯಾವಾಗ ಕೇಳಿದ್ರು, ಮುಂಚೆ ಆದರೆ ಒಂಟಿ ಇದ್ನಲ್ಲ ಪಾಸ್ಟ್ರೆ, ಈಗ ಸಂಸಾರ ಬೇರೆ, ಅದಕ್ಕೆ ಕೆಲಸ. ಶತ್ರು ನಿನ್ನ ಹೆಗಲ ಮೇಲೆ ನೊಗ ಇಟ್ಟಿದ್ದಾನೆ, ನೊಗ ಇಟ್ಟುಬಿಟ್ಟ ಅವನು. ಆ ನೊಗದ ಕೆಳಗಡೆ ನೀನಿದ್ದೀಯ. ನಿನ್ನ ಆತ್ಮದಲ್ಲಿ ಆರಾಧನೆ ಮಾಡುವಾಗ ಈ ನೊಗ ಮುರಿಯಲ್ಪಡುತ್ತೆ. ಆಮೇಲೆ ಅದಕ್ಕೆ ಶತ್ರು ನಿನ್ನನ್ನು ಬಿಡೋದಿಲ್ಲ. ಆಮೇಲೆ ಇವತ್ತು ಹಗಲೊತ್ತಿನಲ್ಲಿ ನಿನಗಾಗಿ ದೇವರು ಸಿದ್ಧ ಮಾಡಿರುವುದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ
ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲೂ ಅದು ಹುಟ್ಟಲಿಲ್ಲ. ದೇವರು ನಿನಗಾಗಿ ಸಿದ್ಧ ಮಾಡಿದ್ದಾನೆ. ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಎಲ್ಲ ಕೊರತೆಗಳನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲೇ ಅವನು ನೀಗಿಸುವಂತನಾಗಿದ್ದಾನೆ. ದಟ್ ಮೀನ್ಸ್ ಅಡ್ವಾನ್ಸ್ ಆಗಿ ನಿನ್ನ ಕೈಯಲ್ಲಿ ಒಪ್ಪಿಸಿರ್ತಾನೆ. ಬರೋ ವಾರಕ್ಕೆ ಏನು ಬೇಕು ಅನ್ನೋದನ್ನ ಈ ವಾರನೇ ದೇವರು ಕೊಟ್ಟು ಬಿಡ್ತಾರೆ. ನಾನು ಬರೋ ಸಂಡೇ ಏನು ಪ್ರಸಂಗ ಮಾಡಬೇಕು ಅನ್ನೋದು ವಾರದ ದಿನಗಳಲ್ಲಿ ದೇವರು ಅಡ್ವಾನ್ಸಾಗಿ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಆ ವಾರ ಎಲ್ಲ ಮೆಡಿಟೇಷನ್ ಅದನ್ನು ಧ್ಯಾನಿಸ್ತಾ ಇರ್ತೀನಿ. ಆಮೇಲೆ ನಿನ್ನ ಕೈಯಲ್ಲಿ ಅಡ್ವಾನ್ಸ್ ಆಗಿ ವಾರ ಮೊದಲನೇ ದಿನಾನೇ ಗಟ್ಟಿಯಾಗಿ ಹೇಳ್ರಿ, ಏನೋ ನೀವು ಕೂಡಿಸಿಟ್ಟು ಗಂಟು ಮಾಡಿಡ್ತೀರಾ ಅಂತ. ಏನು ಮಾಡಿರ್ತೀರ? ಅದು ಹೇಳಕ್ಕಾದ್ರೂ ದಮ್ಮಿರ್ಬೇಕಲ್ಲ. ಕೂಡಿಸಿ ಗಂಟು ಮಾಡಿಟ್ಟಿರ್ತೀವಿ ಅಂತ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ. ಈ ತಿಂಗಳು ಫೆಬ್ರವರಿ ತಿಂಗಳು ನಿನ್ನ ಎಲ್ಲ ಕೊರತೆಗಳನ್ನು ನಾನು ನಿಮಗಾಗಿ ಪ್ರಬಂಧಿಸ್ತಾ ಇದ್ದೇನೆ. ನಿಮ್ಮ ಮಕ್ಕಳ ಅಡ್ಮಿಷನ್ಗೆ ಬೇಕಾಗಿರುವ ಹಣ, ಶಾಲೆಗೆ ಬೇಕಾದದ್ದು, ಕಾಲೇಜಿಗೆ ಬೇಕಾದದ್ದು, ಹೈಯರ್ ಎಜುಕೇಶನ್ಗೆ ಬೇಕಾದದ್ದು, ನೀವು ಆ ಟೈಮಲ್ಲಿ ಒತ್ತಾಡೋದಲ್ಲ, ಅಡ್ವಾನ್ಸ್ ಆಗಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ಅದಕ್ಕಿಂತ ಹೆಚ್ಚಿಗಿರುತ್ತೆ. ಪಕ್ಕದಲ್ಲಿರೋ 4 ಜನ ಕೇಳ್ರಿ, ನನ್ನ ಕೈಯಲ್ಲಿ ಅದಕ್ಕಿಂತ ಹೆಚ್ಚಿಗಿರುತ್ತೆ. ದೇವ್ರು ನಿಂಗೆ ಸರ್ಪ್ಲಸ್ ಆಗಿ ಕೊಡ್ತಾನೆ, ನೀನು ಕೊಡೋದಕ್ಕೆ ರೆಡಿ ಇರಬೇಕು. ದೇವರು ನನ್ನನ್ನು ಆಶೀರ್ವಾದ ಮಾಡಲಿ, ಎಲ್ಲ ಸಿಕ್ಕಿದ ಮೇಲೆ ನಾನು ಎಲ್ರಿಗೂ ಕೊಡ್ತೀನಿ, ಆಯ್ಸಲ್ಲಿ ಸಿಗಲ್ಲ. ವಿಧವೆ ಮನೆಯಲ್ಲಿ ದೇವ್ರು ಕೊಟ್ಟ ಮೇಲೆ ರೊಟ್ಟಿ ಕೊಟ್ಲ, ಇರೋದರಲ್ಲೇ ಎತ್ಕೊಟ್ಲ? ಅದು ಮಾಡ್ರಿ ಫಸ್ಟ್. ದಿಸ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್ ಪಾಲಿಸಿ. ಇದು ದೇವರ ರಾಜ್ಯದ ಪದ್ಧತಿ. ಇದು ಅರ್ಥ ಮಾಡ್ಕೊಳಲ್ಲ ನಾವುಗಳು. ಅಯ್ಯೋ ಇರಲಿ ಬಿಡ್ರಿ, ಎಷ್ಟೋ ಕಷ್ಟಗಳು ನಮ್ಮ ಜೀವನದಲ್ಲೇ ಇದೆ, ಇನ್ನು ನಾವು ಆ ಪಾಸ್ಟ್ರು ಹೇಳ್ದಂಗೆಲ್ಲ ಮಾಡೋಕ್ಕಾಗುತ್ತಾ, ಕೊಡೋಕ್ಕಾಗುತ್ತಾ? ದೇವ್ರು ಕೊಡಲಿ ಬಿಡಿ, ಒಂದಿನ ನೋಡೋಣ. ಅದು ಮುಖ ಎಲ್ಲ ಸಿಡಿಸ್ಕೊಂಡು ಹಿಂಗೆ ಹೇಳೋದು ನೋಡಿದ್ರೆ ನೀನು ಮತ್ತೊಬ್ಬರನ್ನ ಆಶ್ಚರ್ಯಪಡಿಸಿದ್ರೆ ಕೊಡೋ ವಿಷಯದಲ್ಲಿ ನಿನ್ನನ್ನು ಆಶ್ಚರ್ಯಪಡಿಸುವ ಒಬ್ಬ ದೇವರ ಮೇಲೆ ಇದ್ದಾನೆ. ಆಮೇಲೆ ಕೆಲವೊಂದು ಸಂದರ್ಭಗಳು ನೀನು ಅರಿಯದ ದೇವರು ನಿನಗಾಗಿ ಒದಗಿಸ್ತಾನೆ. ಅನುಭವದಿಂದ ಹೇಳ್ತಾ ಇದ್ದೀನಿ. ನೋ ನೀಡ್. ನೀನು ಮನುಷ್ಯರ ಹಿಂದೆ ಓಡಕ್ಕೆ ಹೋಗಬೇಡ, ಅವ್ರ ಹತ್ರ ಬೇಡಕ್ಕೆ ಹೋಗಬೇಡ, ಕೇಳಕ್ಕೆ ಹೋಗಬೇಡ. ನಿನಗೆ ಬೇಕಾದದ್ದು ನಿನ್ನ ಮನೆ ಹುಡುಕೊಂಡು ಬರೋಂಗೆ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಎಲ್ಲ ಕೊರತೆಗಳನ್ನು ದೇವರು ನೀಗಿಸ್ತಾನೆ. ಆರ್ ಯು ರೆಡಿ? ಯಾರಾದರೂ ನಂಬ್ತೀರಾ? ಅಡ್ವಾನ್ಸ್ ಆಗಿ ದೇವರು ನನ್ನ ಕೈಲಿ ಕೊಟ್ಬಿಡ್ತಾನಂತ. ಆಮೇಲೆ ತತ್ವ ಕಲ್ತ್ಕೊಳ್ರಿ ಚೆನ್ನಾಗಿ. ನೀನು ಹಿಡಿದ್ರೆ ನಿಂದು ಹಿಡಿಯಲ್ಪಡುತ್ತೆ, ನೀನು ಕೊಟ್ಟರೆ ಏರಳವಾಗಿ ಚೆಲ್ಲುವವನು ಏರಳವಾಗಿ ಕೊಯ್ಯುವನು. ಮೋಡವನ್ನು ನೋಡ್ತಾ ನೋಡ್ತಾ ಬಿತ್ತದೇ ಇರುವವನು ಫಸಲನ್ನು ಕುಯ್ಯೋದಿಲ್ಲ. ಗಾಳಿ ಕಾಣಲಿಲ್ಲ, ಮೋಡ ಕಾಣಲಿಲ್ಲ, ಮಳೆ ಮುನ್ಸೂಚನೆ ಬರಲಿಲ್ಲ, ಕಾಣಲಿಲ್ಲ. ಆದರೂ ನಾನು ಗುಂಡಿಯಾಗಿದ್ದೀನಿ, ಆದರೂ ನಾನು ಗುಂಡಿ ತೋಡ್ತೀನಿ.
ನನ್ನ ದೇವರು ಅದನ್ನು ತುಂಬಿಸ್ತಾನೆ ಎಂದು ನಂಬುವವರು ಯಾರಾದರೂ ಇದ್ದರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಿಮ್ಮ ಕೊರತೆಗಳು ಕ್ರಿಸ್ತ ಯೇಸುವಿನಲ್ಲಿ ನೀಗಲ್ಪಡುತ್ತೆ. ವೆಲ್ ಇನ್ ಅಡ್ವಾನ್ಸ್, ವೆಲ್ ಇನ್ ಅಡ್ವಾನ್ಸ್, ವೆಲ್ ಇನ್ ಅಡ್ವಾನ್ಸ್, ವೆಲ್ ಇನ್ ಅಡ್ವಾನ್ಸ್. ಸಂಬಡಿ ಶೌಟ್ ವೆಲ್ ಇನ್ ಅಡ್ವಾನ್ಸ್, ವೆಲ್ ಇನ್ ಅಡ್ವಾನ್ಸ್. ಸಮಯಕ್ಕೆ ಮುಂಚೆನೆ, ಸಮಯಕ್ಕೆ ಮುಂಚೆನೆ ಪ್ರತಿಯೊಂದು ಕೊರತೆಗಳು ನೀಗಿಸಲ್ಪಡುತ್ತೆ. ಕಣ್ಣುಗಳ ಮುಚ್ಚೋಣ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ಹತ್ರ ಮಾತಾಡ್ರಿ. ಯಾವಾಗಲೂ ಅಷ್ಟೇ, ಯು ಮಸ್ಟ್ ಡಿಕ್ಲೇರ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನು ನೀವು ಕೂಗಿ ಹೇಳ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ನಾನು ಅಭ್ಯಾಸ ಮಾಡೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಡೆಯುವಾಗ ಕೂತ್ಕೊಳ್ಳುವಾಗೆಲ್ಲ ಹೇಳ್ತೀವಿ. ಡೋಂಟ್ ಎವರ್ ಸ್ಪೀಕ್. ನೆನ್ನೆ ನಾನು ಪಾಸ್ಟರ್ ಶೇಖರ್ ಕಲ್ಯಾಣ್ಪುರ್, ಪಾಸ್ಟರ್ ಮ್ಯಾಥ್ಯೂ ಕುರಿಯನ್ ನಾವೆಲ್ಲ ಮಾತಾಡ್ತಾ ಇರುವಾಗ ಶೇಖರ್ ಕಲ್ಯಾಣ್ಪುರ್ ಅದನ್ನೇ ಹೇಳ್ತಾ ಇದ್ರು. ಬಿ ಕೇರ್ಫುಲ್, ಭಾಳ ಎಚ್ಚರವಾಗಿರ್ರಿ. ಏನು ನೆಗೆಟಿವ್ ಆಗಿ ಮಾತಾಡೋದು, ಕೆಲವರು ಹುಟ್ಟುಗುಣ ಅದು ನೆಗೆಟಿವ್ ಮಾತಾಡೋದು, ನಕಾರಾತ್ಮಕವಾಗಿ ಮಾತಾಡೋದು. ನಕಾರಾತ್ಮಕವಾಗಿ ನೀವು ಯಾವಾಗ ಮಾತಾಡ್ತಿರೋ ನಿಮ್ಮ ಆಶೀರ್ವಾದ ಬ್ಲಾಕ್ ಆಯಿತು. ದೇವರು ಒದಗಿಸೋದನ್ನು ನೀವೇ ಬ್ಲಾಕ್ ಮಾಡಬೇಡ್ರಿ. ಶುಭ ಮಾತಾಡ್ರಿ, ಅಶುಭ ಬೇಡ. ಯೇಸುವಿನ ನಾಮದಲ್ಲಿ ನೀವು ದೀರ್ಘಾಯುಸ್ಸುಳ್ಳವರು, ಆರೋಗ್ಯ ಉಳ್ಳವರು, ಸಮೃದ್ಧಿ ಉಳ್ಳವರು, ಸಮಾಧಾನ ಉಳ್ಳವರು, ಸಂಪತ್ತುಳ್ಳವರು, ಸಂತೃಪ್ತಿ ಉಳ್ಳವರು, ಸಂರಕ್ಷಣೆ ಉಳ್ಳವರು, ಸುರಕ್ಷಿತತೆ ನಿಮಗಿದೆ. ನಿಮ್ಮ ತಲೆಮಾರು ಆಶೀರ್ವದಿಸಲ್ಪಡ್ತಾರೆ. ನೀವು ಲೋಕದಲ್ಲಿ ಬಲಿಷ್ಠರಾಗಿರ್ತೀರ. ನಿಮ್ಮನ್ನು ದೇವರು ಅನೇಕರಿಗಿಂತ ಉನ್ನತ ಸ್ಥಾನಗಳಲ್ಲಿ ಆಶೀರ್ವಾದ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಈ ಸಭೆಯನ್ನು ಆಶೀರ್ವಾದ ಮಾಡ್ತಾನೆ. ಈ ಸಭೆಯ ಮೇಲೆ ಇರುವ ವಾಗ್ದಾನಗಳು ನೆರವೇರುತ್ತೆ. ಅದಕ್ಕೆ ವಿರುದ್ಧವಾಗಿ ಯಾರೆಲ್ಲ ತಲೆ ಎತ್ತಿದ್ರೂ ಆ ಶಕ್ತಿಗಳ ಬಲಗಳು ದೇವರು ಕಡಿದಾಕ್ತಾನೆ. ಇದರ ಮೇಲೆ ದೇವರ ಪ್ರಭಾವ ಬೀರಲಿಕ್ಕೆ ಹೋಗುತ್ತೆ. ಎಲ್ಲ ಕೊರತೆಗಳು ನೀಗಲಿಕ್ಕೆ ಹೋಗುತ್ತೆ. ಕರಗಳನ್ನು ಮೇಲೆ ಕೆತ್ತಿ. ಇದು ಹೇಗೆ ನಡೆಯುತ್ತೆ? ಕೃಪೆಯಿಂದ, ಕೃಪೆಯಿಂದ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಎಲ್ಲ ಘನವು, ಮಾನವು, ಮಹತ್ವವು ನಿನ್ನ ಪಾದಕ್ಕೆ ಅರ್ಪಿಸಿ, ನಿನ್ನ ವಾಗ್ದಾನಗಳು, ನಿನ್ನ ಸಮೃದ್ಧಿಯು ನಾವು ಸ್ವೀಕರಿಸ್ತಾ ಇದ್ದೇವೆ, ಸ್ವೀಕರಿಸ್ತಾ ಇದ್ದೇವೆ. ನಾವು ನಂಬುತ್ತೇವೆ. ಈ ತಿಂಗಳು ನಾವು ಕಾಣದೇ ಇರುವ ಮಂಡಳ ನಮ್ಮ ಮುಂದೆ ತೆರೆದು ಬರುವಂಥದ್ದಾಗಿದೆ. ಅದ್ಭುತಗಳು ಕಾಣ್ತೇವೆ, ಸೂಚಕ ಕಾರ್ಯಗಳು ನಾವು ಕಾಣ್ತೇವೆ. ನೀನು ನಮಗಾಗಿ ಮಾಡುವ ಮಹತ್ ಕಾರ್ಯಗಳು, ಅಗೋಚರವಾಗಿರುವ ಕಾರ್ಯಗಳು ಅನ್ಯರ ಕಣ್ಣುಗಳಿಂದೆಲ್ಲ ನಮ್ಮ ಸ್ವಂತ ಕಣ್ಣಿನಿಂದ ನಾವು ಕಂಡು ನಿನ್ನನ್ನು ಮಹಿಮೆ ಪಡಿಸ್ತೇವೆ. ಮಹಿಮೆ ನಿನಗೆ ಮಾತ್ರ ಅರ್ಪಿಸ್ತೇವೆ. ಇನ್ನು ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡಪ್ಪ. ಹೋಗುವ ಮಾರ್ಗದಲ್ಲಿ ದೈವ ದೂತರ ಕಾವಲು ಪರಿಪಾಲನೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಬೋಲೋ ಯೇಸು ಮಸೀಹ್ ಕಿ